ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು 32 ಸೈಜಿದ್ದು ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಹೋದ ವಿಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಅದೇ ಮೆಜರ್ಮೆಂಟ್ಗೆ ಇವತ್ತು ನಾನು ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬ್ಲೌಸ್ನ ಉದ್ದ ಬಂದುಬಿಟ್ಟು 12.5. ನಾನು ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡು 13.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಗಲ ನಾನು 11 ಇಂಚ್ ತೊಗೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಇದ್ದಂಗೆ ತೊಗೊಳ್ಬೇಕು. ಮತ್ತು ನಾವು ಮಾರ್ಕ್ ಮಾಡಾದಮೇಲೆ ಕಟ್ ಮಾಡಿ ತೆಗಿಬೋದು. ಇದನ್ನು ಫೋಲ್ಡ್ ಮಾಡ್ಕೊಂಬಿಡೋಣ. ಇದು ಬ್ಯಾಕ್ ಸೈಡು. ನೋಡಿ, ನಾವೆಲ್ಲಿಗೆ ಲೈನ್ ಹಾಕಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ಬಟ್ಟೆ ಆ ಕಡೆ ಈ ಕಡೆ ಅಲ್ಗಾಡುತ್ತೆ ಅನ್ನೋದಾದರೆ ಗುಂಡು ಪಿನ್ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಕೊರಳಿನ ಸುತ್ತಳತೆ ನಾನು 2.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಭುಜ ನಾವು ಮೆಜರ್ಮೆಂಟ್ ಮಾಡಿದಾಗ 10.5 ಬಂದಿತ್ತು. ಅದನ್ನು ಅರ್ಧ ಮಾಡ್ಕೊಂಡಾಗ 5.25 ಇಂಚ್ ಬಂದಿದ್ದೆ. ಅದನ್ನು ನಾವಿಲ್ಲಿ 5.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಆರ್ಮೋಲ್ ಡೌನಿಂಗು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಸಲ ಚೆಕ್ ಮಾಡ್ತೀನಿ 5.25 ಇಂಚ್ ಇದೆಯಾ ಅಂತ. ಇವಾಗ ಇಲ್ಲಿಂದ ಇಲ್ಲಿಗೆ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಲೈನನ್ನು ಹಾಕ್ಕೊಳ್ಳೋಣ. ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದ್ರ ಲಿಂಕನ್ನು ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇವಾಗ ಇಲ್ಲಿ ನಾನು 1.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಶೇಪ್ಗೋಸ್ಕರ. ಫ್ರಂಟಿಗೆ ನಾನು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 5.5 ತೊಗೊಂಡಿದ್ದೀನಿ. 5.5 ಇಂಚನ್ನು ನಾವು ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ ನೋಡಿಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. 2.75 ಬರ್ತಾಯಿದೆ, ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಇದ್ರ ಮಧ್ಯೆ ಎಷ್ಟು ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಎಲ್ಲ ಬ್ಲೌಸ್ಗೂ ನೀವು ಈ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಎದೆಯ ಸುತ್ತಳತೆ 8 ಇಂಚಿದೆ. ಇದು ಫ್ರಂಟ್ ಸೈಡ್ ಆಗಿರೋದ್ರಿಂದ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 8.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ 1.5 ಇಂಚು ತೊಗೊಂಡಿದ್ದೀನಿ. ನೋಡಿ, ಇದು 2 ಇಂಚು. ಇದು ಶೇಪ್ ಕೊಡೋಕ್ಕೋಸ್ಕರ ನಾನು 2 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ತೀನಿ. ಇದು ಬಾಡಿ ಮೆಜರ್ಮೆಂಟು 8 ಇಂಚು. ಫ್ರಂಟಲ್ಲಿ ಅರ್ಧ ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಫ್ರಂಟ್ ಡೀಪು 5.25 ಇದೆ. 5.25ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಕೊಡೋಕ್ಕೋಸ್ಕರ ನೀವು ಈ ರೀತಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ನಾವು ಇಲ್ಲಿ ಜಾಯಿಂಟಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚು ಇನ್ನೂ ಇದೆ ಅನ್ನೋ ಹಾಗೆ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸೈಡಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಾವು ಶೇಪನ್ನು ಕೊಟ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಮೇಲ್ಗಡೆಗೆ. ಈಗ ಇಲ್ಲಿಗೆ ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್ ಸೈಡ್ ಶೇಪು. ನಾವು 2 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ನೀವು ಶೇಪನ್ನು ಕೊಟ್ಕೊಳ್ಬೇಕಾಗುತ್ತೆ. ಈಗ ಫ್ರಂಟ್ ಸೈಡು ಶೇಪ್ ಕೊಟ್ಕೊಳ್ಳೋಣ. ಫ್ರಂಟು ಮತ್ತು ಬ್ಯಾಕು ನಾವು ಏನು 2 ಇಂಚಿಗೆ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಜಾಯಿಂಟ್ ಆಗಬೇಕು. ಆ ರೀತಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ಗೆ ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಇದು ಫ್ರಂಟ್ ಸೈಡು 13 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ 13.5 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೆ. ಫ್ರಂಟಲ್ಲಿ 13 ಇಂಚು ಮಾತ್ರ ತೊಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ನಾನು ಯಾಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಮೇಲ್ಗಡೆ ಮತ್ತು
ಕೆಳಗಡೆ ಸೈಡಲ್ಲಿ ಸ್ಟಿಚ್ಚಿಂಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ಮೇಲ್ಗಡೆ ಸ್ಟಿಚ್ಚಿಂಗೋಸ್ಕರ ಮಾತ್ರ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಬೆಲ್ಟ್ ಪಟ್ಟಿ ಬೇರೆ ಕಟ್ ಮಾಡೋದ್ರಿಂದ 1 ಇಂಚು ತೊಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ನೋಡಿ, ಈ ಲೈನಿಂದ ಇಲ್ಲಿ ಮೇಲ್ಗಡೆಗೆ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬ್ಲೌಸ್ಗೂ ನೀವು ಇದೇ ರೀತಿ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನೋಡಿ, ಇದ್ರ ಮಧ್ಯೆ ಭುಜ ಏನಿದೆ ಅದ್ರ ಮಧ್ಯ ಪಾಯಿಂಟಿಗೆ ನಾವು ಒಂದು ಕೆಳಗಡೆ ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ, 4 ಇಂಚ್ ಬರ್ತಾಯಿದೆ. ಕೆಳಗಡೆನೂ 4 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಇದು ಮಿಡಲ್ ಡಾಟ್ ಹಿಡಿಯೋಕ್ಕೋಸ್ಕರ ಈ ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿಂದ ನಾನು ಅರ್ಧ ಇಂಚಿಗೆ ಮೇಲ್ಗಡೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಅರ್ಧ ಇಂಚು ಎಲ್ಲ ಬ್ಲೌಸ್ಗೂ ಬರಲ್ಲ. ಹೆವಿ ಬ್ಲೌಸ್ಗೆ ಬೇರೆ ಬರುತ್ತೆ, ಮೀಡಿಯಮ್ ಬ್ಲೌಸ್ಗೆ ಬೇರೆ ಥರ ಬರುತ್ತೆ. ಚೆಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅವ್ರ ಚೆಸ್ಟ್ ಮೆಜರ್ಮೆಂಟ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 3 ಇಂಚಿಗೆ ಮಾಡಿದೆ. ಮತ್ತು ಈ ಪಾಯಿಂಟಿಂದ ಇಲ್ಲಿಗೆ 2.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾವು 4 ಡಾಟ್ ಹಿಡಿದ್ರೆ 1.5 ಇಂಚಿಗೆ, 4 ಡಾಟ್ ಹಿಡಿಲಿಲ್ಲ ಅಂದರೆ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ನಾನು 4 ಡಾಟ್ ಹಿಡಿತೀನಿ, ಅದಕ್ಕೋಸ್ಕರ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಶೇಪನ್ನು ಕೊಟ್ಕೊಳ್ಳೋಣ. ನೋಡಿ, ಇಲ್ಲಿಂದ ಹೀಗೆ ಶೇಪನ್ನು ಕೊಟ್ಕೊಳ್ಬೇಕು. ಬೆಲ್ಟ್ ಪಟ್ಟಿ ಬೇರೆ ಕಟ್ ಮಾಡಿ ನೀವು ಸ್ಟಿಚ್ ಮಾಡಿ ನೋಡಿ, ನೀಟಾಗಿ ಬರುತ್ತೆ ಮತ್ತು ಹೆಚ್ಚು ಕಡಿಮೆ ಏನೂ ಆಗಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ 4.5 ಇಂಚ್ ಬರ್ತಾಯಿದೆ. ನೋಡಿ, ಅದ್ರ ಮಧ್ಯಕ್ಕೆ ಒಂದು ಮೇಲ್ಗಡೆ ಸ್ವಲ್ಪ ಬಿಟ್ಟು ನೀವು ಮಧ್ಯಕ್ಕೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅವ್ರದ್ದು ಮಿಡಲ್ ಪಾಯಿಂಟಲ್ಲಿ ಎಷ್ಟು ಉದ್ದ ಬಂದಿರುತ್ತೆ ಅಳತೆ ಮಾಡಿಕೊಂಡು ನೀವು ಅಷ್ಟುದ್ದ ಮಾರ್ಕನ್ನು ಮಾಡ್ಕೊಳ್ಬೋದು. ಇದು 2.5 ಇಂಚಿದೆ. ನಾನು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ರದ್ದು 3 ಇಂಚ್ ಇರುತ್ತೆ, ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ. ಇವಾಗ ಇಲ್ಲಿಂದ ಇಲ್ಲಿಗೆ 2 ಇಂಚು ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಅದ್ರ ನೇರಕ್ಕೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಲೈನ್ ಹಾಕ್ಕೊಳ್ಬೇಕು. ನೋಡಿ, ಈ ಡಾಟು ನೋಡಿ, ಈ ಮೂಲೆ ಏನಿದೆ ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ನೋಡಿ ಇದನ್ನು 2 ಇಂಚು ಗ್ಯಾಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. 2 ಇಂಚ್ ಬಿಟ್ಟು ನೋಡಿ ಇಲ್ಲಿಂದ ಈ ರೀತಿ ಲೈನನ್ನು ಹೇಳ್ಕೊಳ್ಳೋಣ. ಇವಾಗ ಇಲ್ಲಿಂದ ಇಲ್ಲಿಗೆ ಮತ್ತೆ 2 ಇಂಚು ಗ್ಯಾಪ್ ಬಿಡೋಣ. ಇಲ್ಲಿಂದ ಮೇಲ್ಗಡೆ 2 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದಕ್ಕೂ ಲೈನ್ ಹಾಕ್ಕೊಂಬಿಡೋಣ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಬೇಕು. 2 ಇರುತ್ತೆ, 2 ಸೇರಿಸಿ ಕಟ್ ಮಾಡಬಾರ್ದು. ಫ್ರಂಟ್ ಸೈಡ್ ಬಟ್ಟೆನ ಸ್ವಲ್ಪ ಮೇಲೆ ಎತ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಫ್ರಂಟ್ ಸೈಡ್ ಮಾತ್ರ ಡೀಪ್ದು ಕಟ್ ಮಾಡಬೇಕಾಗುತ್ತೆ. ಇವಾಗ ಈ ಸೈಡಲ್ಲಿ ನೋಡಿ ಫಸ್ಟು ಬ್ಯಾಕ್ ಸೈಡಿಂದೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಬ್ಯಾಕ್ ಸೈಡಿಂದು ಮಾರ್ಕು, ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಜಾಯಿಂಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಸೈಡು ತೆಗೆದುಬಿಡೋಣ. ಇದು ಬ್ಯಾಕ್ ಸೈಡು, ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಫ್ರಂಟ್ ಸೈಡು ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಬ್ಯಾಕ್ ಸೈಡು ಶೇಪನ್ನೇ ಫಸ್ಟು ಕಟ್ ಮಾಡಿ ತೆಗಿಬೇಕು. ಮತ್ತು ನಾವು ಫ್ರಂಟ್ ಸೈಡು ಸಪ್ರೇಟ್ ಎತ್ಕೊಂಡು ಕಟ್ ಮಾಡಬೇಕಾಗುತ್ತೆ. ನಾನು ಮಿಡಲಲ್ಲಿ ಲೈನ್ ಹಾಕಿರಲಿಲ್ಲ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ.
ಬೆಲ್ಟ್ ಪಟ್ಟಿ ಸಪ್ರೇಟ್ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಎರಡನ್ನೂ ಸೇರಿಸಿ ಒಂದೇ ಸಲ ಕಟ್ ಮಾಡಿ ನಾವು ಮಾಡಿದ್ರೆ ಹೆಚ್ಚು ಕಡಿಮೆ ಬರೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದ್ರ ಆಪೋಸಿಟ್ ಸೈಡೂ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಸಪ್ರೇಟಾಗಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ. ಇವಾಗ ಬ್ಯಾಕ್ ಸೈಡು ಡೀಪು 8.5 ಇಂಚಿದೆ. 8.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಡೌನಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ 2.25 ಇಂಚಿಗೆ ಮಾಡಿದ್ವಿ, ಕೆಳಗಡೆ 2.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಧಾನವಾಗಿ ನೋಡಿಕೊಂಡು ಲೈನ್ ಹಾಕ್ಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇದು ವಿ ಶೇಪ್ ಕೊಡೋಣ. ಕರೆಕ್ಟಾಗಿ ಲೈನ್ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಫಿನಿಶಿಂಗು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಇದು ಬಾಡಿ ಮೆಜರ್ಮೆಂಟು 8ಕ್ಕೆ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ 1.5 ಇಂಚು ಡೌನಲ್ಲಿ ನಾವು ಬ್ಲೌಸಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಅವ್ರದ್ದು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 7 ಇಂಚ್ ಬರ್ತಾಯಿದೆ, ನಾನು 7 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ 1 ಇಂಚನ್ನ ತೊಗೊಳ್ತಾ ಇದ್ದೀನಿ. ಎಕ್ಸ್ಟ್ರಾ 1 ಇಂಚ್ ಯಾಕೆ ಅಂದರೆ ಬ್ಯಾಕಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಈ ರೀತಿ, ಅದಕ್ಕೆ. ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ 1.5 ಇಂಚು, ಮೇಲ್ಗಡೆ 1.5 ಇಂಚ್ ತೊಗೊಂಡಿದ್ವಲ್ಲ, ಇಲ್ಲಿ ಡೌನಲ್ಲಿ ನಾವು 1.5 ಇಂಚನ್ನೇ ತೊಗೊಳ್ಳೋಣ. ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟು ಹೆವಿ ಸೈಜ್ ಬ್ಲೌಸ್ಗಳೆಲ್ಲ ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಲೇಸ್ ಹಾಕ್ಬಿಟ್ಟು ಯಾವ ರೀತಿ ಡಿಸೈನ್ಗಳು ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಗೆ ಕಚ್ ಮಾರ್ಕ್ ಹಾಕ್ಕೊಂಬಿಡೋಣ. ಫ್ರಂಟ್ ಸೈಡು ನಾನು ಕಚ್ ಮಾರ್ಕ್ ಹಾಕಿರಲಿಲ್ಲ, ಇಲ್ಲೂ ಕೂಡ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನು ಬ್ಯಾಕ್ ಸೈಡಿಗಿಂತ ಫ್ರಂಟಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದನ್ನು ಕ್ಲೀನಾಗಿ ಇಟ್ಕೊಂಡು ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಇದೆ. ನಾವು ಇಲ್ಲಿ ಟಕ್ಸ್ ಹಿಡಿತೀವಲ್ಲ, ಈ ರೀತಿ ಟಕ್ಸನ್ನು ಹಿಡಿದಾಗ 1/2 ಇಂಚು ನೋಡಿ, ಕರೆಕ್ಟಾಗಿ ನಾವು ಎಲ್ಲಿಗೆ ಕಚ್ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಬರುತ್ತೆ. ಆವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತೋಳು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಬಟ್ಟೆನ 4 ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತೋಳಿನ ಉದ್ದ ಬಂದುಬಿಟ್ಟು 8.5 ಇಂಚು. ಅದಕ್ಕೆ ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 9.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೇಲಿಂದ ಕೆಳಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿಗೂ ಲೈನ್ ಹಾಕ್ಕೊಂಬಿಡೋಣ. ಇವ್ರದ್ದು ತೋಳಿನ ಸುತ್ತಳತೆ 4.5 ಇಂಚಿದೆ. 4.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ 1.5 ಇಂಚನ್ನು ತಗೊಳ್ತಿದ್ದೀನಿ. ಹಾರ್ಮೋಲ್ ರೌಂಡಿಂಗು 7.25 ಇಂಚಿದೆ. ಇಲ್ಲಿಂದ 7.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನಾವು 9 ಇಂಚಿಗೆ ಏನು ಮಾರ್ಕ್ ಮಾಡಿದ್ವಿ ಅಲ್ಲಿಂದ 7.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಗೆ ಲೈನ್ ಹಾಕ್ಕೊಂಬಿಡೋಣ. ಈ ರೀತಿ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಟ್ಕೊಳ್ಳೋಣ. ನಿಮಗೆ ಯಾವ ಸೈಡಿಂದ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ ಆ ಸೈಡಿಂದ ಶೇಪನ್ನು ಕೊಟ್ಕೊಳ್ಬೋದು. ನಾನು ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿಂದ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು 1/4 ಇಂಚಿಗೆ ಒಂದು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ನಾವೇನು ಶೇಪ್ ಕೊಡ್ತೀವಿ
ಅದು ಇಲ್ಲಿಗೆ ಬಂದು ಈ ರೀತಿ ಜಾಯಿಂಟ್ ಆಗಬೇಕು ನೋಡಿ. ಹೀಗೆ ಇವಾಗ ಫ್ರಂಟ್ ಸೈಡು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ. ಈ ರೀತಿ ಇವಾಗ ಇದನ್ನು ಕಟ್ ಮಾಡೋಣ. ಯಾವಾಗಲೂ ಬ್ಯಾಕ್ ಸೈಡಿಂದನೇ ನೀವು ಫಸ್ಟು ಕಟ್ ಮಾಡಬೇಕಾಗುತ್ತೆ, ಫ್ರಂಟ್ ಸೈಡಲ್ಲಿ ಕಟ್ ಮಾಡಬಾರ್ದು. ಬ್ಯಾಕ್ ಶೇಪು ಫಸ್ಟು ಕಟ್ ಮಾಡಿ ನಂತರ ನೀವು ಫ್ರಂಟ್ ಸೈಡು ಶೇಪನ್ನು ಕೊಟ್ಕೊಳ್ಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ. ನೀವು ಫ್ರಂಟ್ ಸೈಡ್ ಕಟ್ ಮಾಡಿದ್ರೆ ಅದು ಫ್ರಂಟಿಗೂ ಆಗೋಲ್ಲ ಬ್ಯಾಕಿಗೂ ಆಗೋಲ್ಲ, ಆ ರೀತಿ ಆಗಿಬಿಡುತ್ತೆ. ಇವಾಗ ಇಲ್ಲಿ ಒಂದು ಕಚ್ ಮಾರ್ಕ್ ಹಾಕ್ಕೊಳ್ಳೋಣ. ಇವಾಗ ಓಪನ್ ಮಾಡಿಬಿಟ್ಟು ಹೀಗೆ ಫ್ರಂಟ್ ಸೈಡು ಶೇಪನ್ನು ಕೊಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಕಚ್ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ನೋಡಿ. ಇವಾಗ ಸ್ಲೀವ್ಸ್ ಕಟ್ಟಿಂಗು ಆಗಿದೆ. ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಈ ಸೈಡಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಬಟ್ಟೆ ಈ ರೀತಿ ಫೋಲ್ಡ್ ಇರೋದಾದರೆ ತುಂಬ ಈಸಿ ಆಗುತ್ತೆ ಬೆಲ್ಟ್ ಪಟ್ಟಿ ಹೊಲಿಯೋಕ್ಕೆ. ಈ ಸೈಡಲ್ಲಿ 3.5, ಈ ಸೈಡು 3, ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ 4 ಬೇಕಾಗುತ್ತೆ. ಇನ್ನೊಂದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಆಯಿತು ನೋಡಿ. ಎಲ್ಲನೂ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಮೇನ್ ಬಟ್ಟೆನ ಕಟ್ ಮಾಡಿಕೊಂಡು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.